ನಾನು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡೋದು ಯಾರೇ ಆಗಲಿ ಇಂಥ ಘಟನೆಗಳು ನಡೆದಾಗ ಕಾನೂನಿಗೆ ಒಂದು ಮಾನ್ಯತೆ ಕೊಡಿ, ಕಾನೂನು ಪ್ರಕಾರ ನಡ್ಕೊಳ್ಳೋಣ, ವೆಯ್ಟ್ ಮಾಡೋಣ, ಇದೊಂದು ಭಾಗ. ಈಗ ಕಾನೂನನ್ನೇ ಕೈಗೆತ್ಕೊಂಬಿಡಿ, ವೆಪನ್ಗಳು ನೀವೇ ಕ್ಯಾರಿ ಮಾಡಿಬಿಡಿ, ಅವ್ನಿಗೆ ವೆಪನ್ ಕ್ಯಾರಿ ಮಾಡೋಕ್ಕೆ ಬಿಡಲಿಲ್ಲ ಅಂತ ಹೇಳೋದು ಪ್ರಚೋದನೆ ಆಗಲ್ವಾ ಅಂತ ನೋಡಿ. ತುಂಬ ಒಂದು ಯಾರು ಕ್ಯಾರಿ ಕಾನ್ಸ್ಟಿಟ್ಯೂಷನಲ್ಲಿ ಎಷ್ಟು ಒಂದು ಲೀಗಲಾಗಿ ಏನೇನು ಮಾಡ್ಬೋದು ಅದನ್ನ ಮಾತ್ರ ಮಾಡೋಕ್ಕೆ ಸಾಧ್ಯ. ಯಾರು ಕ್ಯಾರಿ ಮಾಡಬೇಕು ಅಂತೇನಿಲ್ಲ. ನನಗನ್ಸ್ಬಿಟ್ಟು ನೀವು ಮೆನ್ಷನ್ ಮಾಡಿರೋದ್ರ ಪ್ರಕಾರ ಎಲ್ಲೋ ಇನ್ಫಾರ್ಮೇಷನ್ ಲೀಕೇಜ್ ಆಗಿದೆ, ಎಲ್ಲೋ ಇನ್ಫಾರ್ಮೇಶನ್ ಲೀಕೇಜ್ ಆಗಿರೋದಕ್ಕೆ ಆ ಪಾಯಿಂಟ್ ಬಂದಿರೋದು. ಅವನ ಹತ್ರ ಏನು ಇಲ್ಲ, ಈ ಟೈಮಲ್ಲಿ ಹೋಗ್ತಾನೆ, ಆ ಕಾರಣಕ್ಕೋಸ್ಕರ ಹೊಡಿಬಹುದು ಅಂತೇಳಿ ತುಂಬಾ ಕ್ಯಾಲ್ಕುಲೇಟಿವ್ ಆಗಿ. ಯಾಕಂದ್ರೆ ಅವನಿಗೂ ಗೊತ್ತಿತ್ತು ಇದು ನನಗೆ ಅಟ್ಯಾಕ್ ಆಗುತ್ತೆ ಅಂತೇಳಿ. ಹಾಗಾಗಿದೆ ಹೊರತು ಸಂವಿಧಾನದಲ್ಲಿ ಅದಕ್ಕೆ ಏನು ಅವಕಾಶ ಇದೆ, ಲೀಗಲಿ ಏನು ಕೊಡ್ಬೋದು ಅದನ್ನ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಅದನ್ನ ಬಿಟ್ಕೊಂಡು ಕ್ಯಾರಿ ಮಾಡಿ ಅಂತ ಹೇಳಲ್ಲ. ಬಟ್ ಆಗ್ಲೇ ಹೇಳ್ದಂಗೆ ತ್ರಿಶೂಲ ಅಂತ ಪಾಯಿಂಟ್ ಇತ್ತಪ್ಪ, ತ್ರಿಶೂಲ ಪಾಯಿಂಟ್ ಇತ್ತು. ತ್ರಿಶೂಲ ಶಾಸಕರು ಮಾತಾಡಿದ್ದು ಅನಿಲ್, ಶಾಸಕರು ಶಾಸಕರ ಕಂಪ್ಲೀಟ್ ಸೆಂಟೆನ್ಸ್ ಕೇಳಿದ್ರೆ ಅದರಲ್ಲಿ ಹೇಳ್ತಾ ಇದಾರೆ ವೆರಿ ಫ್ರೀಕ್ವೆಂಟ್ಲಿ ಅವರನ್ನ ಚೆಕ್ ಮಾಡ್ತಾ ಇದ್ರು, ಎಲ್ಲೋ ಚೆಕ್ ಮಾಡಿ ಒಳಗಿನವರ ಕೈವಾಡ ಇದೆ ಇದರಲ್ಲಿ. ನಾನು ಪ್ರಶ್ನೆ ಕೇಳ್ತೀನಿ. ಈಗ ಇಲ್ಲಿ ಇವ್ರು ಏನು ನಟರಾಜ್ ಗೌಡ ಏನು ಹೇಳ್ತಾ ಇದ್ರು, ರೌಡಿ ಶೀಟರ್ ಇದ್ದಾನ್ರಿ ಅವನು, ಅವನೊಬ್ಬ ರೌಡಿ ಅಂತ ಇವ್ರು ಹೇಳ್ತಿದ್ರು. ಈಗ ನೀವು ಹೇಳಿದ್ರಿ ಅವಾಗ ಅದು ಇದು ಮಾಡ್ಕೊಂಡ್ರಿ. ಒಬ್ಬ ಪೊಲೀಸು ಈ ಹುಡುಗನ ವಿಚಾರದಲ್ಲಿ ಇವನ್ನೇ ಯಾಕೆ ಚೆಕ್ ಮಾಡ್ತಾ ಇದ್ರು? ಇವನ್ನೇನೋ ಕ್ರಿಮಿನಲ್ ಹಿನ್ನೆಲೆಗಳಿದ್ರೆ ತಾನೇ ಪೊಲೀಸರ ಮೇಲೆ ಒಂದು ಕಣ್ಣಿಟ್ಟಿರಕ್ಕೆ ಸಾಧ್ಯ ಅಂತ ಹೇಳಿ. ಈಗ ದಾರಿ ಹೋಗೋರೆಲ್ಲ ಪೊಲೀಸರು ಚೆಕ್ ಮಾಡೋಕ್ಕಾಗುತ್ತಾ ಅಂತ ನನ್ನ ಪಾಯಿಂಟ್. ನಾನು ಹೇಳೋದು, ನೀವು ಸಾಮಾಜಿಕ ಕಾರ್ಯಗಳನ್ನು ಮಾಡುವಾಗ ಈ ದೇಶದಲ್ಲಿ ಸಾವಿರಾರು ಉದಾಹರಣೆಗಳಿದೆ. ಕೇಸ್ಗಳು ಹಾಕ್ತಾರೆ. ನಾನು ಅದಕ್ಕೆ ವೈಯಕ್ತಿಕ ಹೋಗಬಾರ್ದು ಅಂತ ನಾನೇ ಉದಾಹರಣೆ. ಕೇಸ್ಗಳು ಹಾಕ್ತಾರೆ, 3 ಕೇಸ್ ಆದ್ರೆ ನೀವು ರೌಡಿ ಶೀಟರ್ ಆಗ್ತೀರಾ. ನಿಮ್ಮ MLA ನಿಮ್ಮ MP ಗಳು ಡಿಸೈಡ್ ಮಾಡಿದ್ರೆ ರಾತ್ರಿ ರೌಡಿ ಶೀಟರ್ ಆಗ್ತೀರಾ. ಇದೊಂದು ಸತ್ಯ ಇದೆ. ಇದನ್ನ ನಾವು ಒಪ್ಕೊಳ್ತೀವೋ ಬಿಡ್ತೀವೋ, ಸರ್ಕಾರಗಳು ಈಗ ಅನಿಲ್ ಮೇಲೆ 5-6 ಕೇಸ್ ಜಾಸ್ತಿ ಇದೆಯಾ? ಈಗ ಒಂದು 3 ಪೊಲಿಟಿಕಲ್ ಕೇಸ್ಗಳು ಬೇರೆ, ಕ್ರಿಮಿನಲ್ ಕೇಸ್ಗಳು ಬೇರೆ. ಭೂ ವ್ಯಾಜ್ಯ ತಂದು ಕ್ರಿಮಿನಲ್ ಕೇಸ್ ಅಂತ ಮಾಡಕ್ ಬರಲ್ಲ. ಪೊಲಿಟಿಕಲ್ ಪ್ರತಿಭಟನೆ ಕೇಸ್ ತಂದು ಕ್ರಿಮಿನಲ್ ಇದಾನೆ ಅಂತ ಮಾಡಕ್ ಬರಲ್ಲ. ಬಗ್ಗೆ ಮಾತಾಡುವಾಗ ದಾರಿಗೆ ಹೋಗೋರಿಗೆ ಮಾಡೋದಿಲ್ಲ. ನೀವು ಪೊಲಿಟಿಕಲ್ ಇದ್ರೆ ನಿಮ್ಮನ್ನು ಈಸಿಯಾಗಿ ಇದೇ ಈ ಕತೆ ಅಂತ. ಈಗ ಪೊಲಿಟಿಕಲ್ ಕೇಸ್ಗಳಿಗೂ ಕ್ರಿಮಿನಲ್ ಮೊಕದ್ದಮೆಗಳಿಗೂ ಬಹಳ ವ್ಯತ್ಯಾಸ ಇರ್ತದೆ. ಒಬ್ಬ ರೌಡಿ ಶೀಟರ್ ಮಾಡಬೇಕಾದ್ರೆ ಪೊಲಿಟಿಕಲ್ ಕೇಸ್ 5-6 ಜನ ಇರಲಿ, 10 ಇರಲಿ, 12 ಇರಲಿ, ಅದನ್ನ ಕ್ರಿಮಿನಲ್ ಅಂತ ಅಥವಾ ರೌಡಿ ಶೀಟರ್ ಅಂತ ಮಾಡೋದಿಲ್ಲ. ಎಲ್ಲೋ ಪ್ರತಿಭಟನೆ ಮಾಡ್ದ, ರಸ್ತೆ ಉಲ್ಲಂಘನೆ ಮಾಡ್ದ, ಆ ಥರದ್ದು ಬರ್ತವಂತು. ಇಲ್ಲಿ ಆಗಿರ್ತಕ್ಕಂಥದ್ದೇನು, ರೌಡಿಗಳು ಹೊಡೆದಾಡಿರಬಹುದು. ಇವಾಗ ಬರ್ತಾ ಇರ್ತಕ್ಕಂತಹ ಮಾಹಿತಿ ಅದೇನೇ ಇರೋದು. ಅವ್ರಿಗೆ ಯಾವುದೋ ಒಂದು ಹಿನ್ನೆಲೆ ಕೇಳಿ, ಅವ್ರಿಗೆ ಎಲ್ಲಿ ಬಂದಿದೆ ಮಾಹಿತಿ? ಗೊತ್ತಿಲ್ಲ. ಮಂಗಳೂರು ಮಾತ್ರ ಗೊತ್ತು, ಇವ್ರಿಗೆ ಮಾತ್ರ ಟಿವಿಲಿ ಕೂತ್ಕೊಂಡಿದ್ದಾರೆ. ಮಂಗಳೂರು ಕಮಿಷನರ್ ಉಪಯೋಗಿಸಿರೋ ಪದ ನಟೋರಿಯಸ್ ವ್ಯಕ್ತಿ. ಯಾರು? ಈಗ ಮೃತನಾದ ವ್ಯಕ್ತಿ ನಟೋರಿಯಸ್ ಅಂತ ಮಂಗಳೂರು ಕಮಿಷನರ್ ಯೂಸ್ ಮಾಡಿರೋ ಪದ ನಟೋರಿಯಸ್. ಏನಂದ್ರೆ ನೀವು ಹಂಗೆ ಜನ ಲೆಟರ್ ಬರೀತಾರೆ. ಏನು ಮಾಡಲ್ಲ. ಯಾವ ರೌಡಿ ಆಗಲಿ, ಯಾವ ರೌಡಿ ಆಗ್ಲಿ, ಯಾವ ನರಹಂತಕ ಆಗ್ಲಿ, ಯಾವ ಅತ್ಯಾಚಾರಿ ಆಗ್ಲಿ, ಏನೇ ಇದ್ರು ಗುರು ಕೇಳಿಸ್ಕೊಳ್ಳಕ್ಕೆ ನಾನು ಹೇಳ್ತಾ ಇದ್ದೀನಿ. ಕಾನೂನು ಮಾತ್ರನೇ ಕಾನೂನು ನೋಡ್ಕೋತದ ಅದನ್ನ. ಯಾವನೇ ನರಹಂತಕ ಇದ್ರು, ಕ್ಷಮಿಸಿ, ರೌಡಿ ಇರ್ಲಿ, ಅತ್ಯಾಚಾರ ಇರ್ಲಿ, ಕಾನೂನು ನೋಡ್ಕೋತದೆ. ಒಬ್ಬ ಮೃತ ವ್ಯಕ್ತಿಯನ್ನ ಯಾರ್ಯಾರು ಕ್ರಿಮಿನಲ್ಗಳು ಅವನ್ನ ಸಾಯಿಸಿದಾರಲ್ಲ, ಅವ್ರನ್ನ ಕಾನೂನು ಹಿಡಿದು, ಪೊಲೀಸ್ ಇಲಾಖೆಯನ್ನು ಹಿಡಿದು ಶಿಕ್ಷೆ ಕೊಡಿಸಬೇಕಾದ್ದು ಅವ್ರ ಹೊಣೆಗಾರಿಕೆ ಇದೆ. ನಾವು ರೌಡಿಗಳಾಗಿದ ತಕ್ಷಣ ಅವ್ರು ಸಾವಾಗಬೇಕು ಅಂತ ಯಾರು ಬಯಸಲ್ಲ. ಅದನ್ನ ರೌಡಿ ಅಂತ ಹೇಳ್ತಾ ಇದ್ದೀರಾ? ಇರೋ ವ್ಯಕ್ತಿ ದಿವಸನೇ ಯಾಕೆ ಹೇಳ್ತಾ ಇದ್ದೀರಾ? ನೀವು ರಾಜಕೀಯ ಬೆಲೆ ಬೆಳೆಸೋಕೆ, ಬಿಜೆಪಿ ಅವರು ದುಷ್ಟತನ ಮಾಡ್ತಾ ಇದ್ದೀರಾ. ನೀವು ಪ್ರಚೋದನೆ ಮಾಡಕ್ಕೆ, ಸಮಾಜದಲ್ಲಿ ಉಳಿ ಇಡ್ಲಿಕ್ಕೆ ಬಿಜೆಪಿ ಉಪಯೋಗಿಸ್ತಾ ಇದ್ದೀರಾ. ಒಬ್ಬ ಸಾವನ್ನ ನೀವು ಉಪಯೋಗಿಸ್ತಾ
ಉಪಯೋಗಿಸ್ಕೊತಾ ಇರೋದ್ರಿಂದ ಆ ಹಿನ್ನೆಲೆ ಗೊತ್ತಾಗ್ಬೇಕು ಜನತೆಗೆ ಯಾವ ರೀತಿಯಾಗಿ At ಸುಳ್ಳು least- ಹಿಂದೂ ಕಾರ್ಯಕರ್ತ ಹಿಂದೂ ಕಾರ್ಯ ಸುಳ್ಳು at ಹೇಳ್ಬಿಡ್ತಾರೆ least ಇವ್ರು. ಆ ಮುಸಲ್ಮಾನರು ಅಂದ್ರೆ ಯಾರ್ಯಾರು ರೌಡಿ ಅಂತೀರಲ್ಲ, ಹತ್ಯೆಗಳಾಗ್ತವೆ, ಅವ್ರೆಲ್ಲರೂ ಇವ್ರು ನಿಮ್ಮವ್ರನ್ನ BJP ಒಪ್ಕೊಳ್ಳಿ. ಕಾರ್ಯಕರ್ತ ಆಗ್ಬಿಡ್ತಾರೆ ಇವ್ರಿಗೆ. ಒಪ್ಕೊಳ್ಳಿ ಅವ್ರನ್ನ Thank you, ನಿಮ್ಮವ್ರು thank you. ಅಂತ. ರೀ, ಅದಕ್ಕೆ ಯಾಕ್ರಿ Thank you, ಹೇಳ್ತೀರಾ thank you. ನಮ್ಗೆ? ನಿಮ್ಗೆ ಅವ್ರು ಬದ್ಧತೆ vote ಇದ್ರೆ ಬೇಕು. ಕೇಳ್ರಿ, ಆ ಅವ್ರು ಮೃತ vote ವ್ಯಕ್ತಿಯ ಬೇಕು. ತಂದೆಗೆ ಅವ್ರಿಗೆಲ್ಲರಿಗೂ ಬೇಕು. ಆ ಮೃತ ವ್ಯಕ್ತಿಯ ತಂದೆಗೆ ಬಿಜೆಪಿ ಎಂ ಎಲ್ ಟಿಕೆಟ್ ಕೊಟ್ಬಿಡಿ. ಅಯ್ಯೋ, ನಿಮ್ಗೆ ಬದ್ಧತೆ ನೀವು ಇದ್ರೆ- ಯಾರು ಹೇಳೋರು? ಎಲ್ಲ, ಸಾವಿರಾರು ಸಾವು- ಮಾಡಿದೀವಿ. ಈ ತರ ಸಾವಾಗಿದೆಯಲ್ಲ, ಇಲ್ಲ ನಾವು. ನಿಮ್ಗೆ ಸಿಂಪತಿ ಇದೆಯಾ? ನಿಮ್ ತರ ಇಲ್ಲ ನಾವು. ಬಿಜೆಪಿ ಆ ಮೃತ ವ್ಯಕ್ತಿಯ ತಂದೆಗೆ ನೀವು ಎಂ ಎಲ್ ಟಿಕೆಟ್ ಕೊಡಿ, ಅವಾಗ ನಾನು ಒಪ್ಕೋತೀನಿ ನಿಮ್ ಬದ್ಧತೆ. ಸುಮ್ಮನೆ ಇಂಥವ್ನೆಲ್ಲ ರಸ್ತೆ ತಳ್ಬಿಡೋದು, ಸಾಯಿಸ್ಬಿಡೋದು, ಬಂದಿಲ್ಲಿ ಪ್ರಚೋದನೆ ಮಾಡೋದು, Fine, thank you. ಚುನಾವಣೆ ಗೆದ್ಕೊಳ್ಳೋದು, ಬಿಡಿ ನಿಮ್ಮಿಂತ ದುಷ್ಟ ವ್ಯಕ್ತಿ. ಮುಸಲ್ಮಾನಿಗಾದ್ರೂ ನ್ಯಾಯ ಮಾಡಿ. ನಾವ್ ಹೇಳ್ತೀವ್ರಿ ಸತ್ತ ನಮ್ ಕಾರ್ಯಕರ್ತ, ನೀವ್ ಹೇಳ್ರಿ ನಿಮ್ ವೋಟರ್ ಅಂತ ಹೇಳ್ರಿ ನೋಡೋಣ ಒಂದ್ಸಲಿ. ನೋಡಿ. ಸಾಯಿಸಿದವ್ರು ನಮ್ ವೋಟರ್, ಅದಕ್ಕೆ ನಮ್ ನೋಡಿ, ಕಾರ್ನರ್ ಇದೆ. ಇಲ್ಲಿ ನಮ್ದೇ- ಸತ್ತವ್ರು ಮಾತ್ರ ಗುಂಡ, ಸಾಯಿಸಿದವ್ರು ನಾವು ಗುಂಡ ಅಲ್ಲ ಎಲ್ಲ ಅಂತ. ಕಾನೂನಲ್ಲಿ ಎಲ್ಲರೂ ಒಂದು ಸಮಾನರು. ಗಂಟೆಯಿಂದ ಗುಂಡ ಗುಂಡ ಕಾನೂನು ಅಂತ ಮುಂದೆ ಇದ್ದೀರಾ. ಎಲ್ಲ ಸಮಾನರು. ಒಂದು ಗಂಟೆಯಿಂದ ನೀವು ಗುಂಡ ಗುಂಡ ಸತ್ತವ್ರಿಗೆ- ಅಂತ ಇದ್ದೀರಾ. ಅಲ್ಲ, ನೀವು ಅಂದ್ರೆ ಸತ್ತವ್ರ ಮೇಲೆ ಗುಂಡ ಗುಂಡ ಸಿಂಪತಿ ಇದ್ರೆ, Thank you, thank you. ಸತ್ತವ್ರ ಮೇಲೆ ಸಿಂಪತಿ ಇದ್ರೆ, ನೇರವಾಗಿ ಅವ್ರಿಗೆ MLA ಟಿಕೆಟ್ ಕೊಡಿ. ಮುಸಲ್ಮಾನರು ಅವ್ರಿಗೆ MLC ಮಾಡಿ, ಅವ್ರ ಥ್ಯಾಂಕ್ ತಂದೆ MLC MLA ಮಾಡಿ. ಶಫಿ ಸಾದಿ ಅವ್ರಿಗೂ ಕೂಡ ಥ್ಯಾಂಕ್ ಯು. ಅದೇ ರೀತಿಯಲ್ಲಿ ಹರೀಶ್ ಅವ್ರಿಗೂ ಥ್ಯಾಂಕ್ ಯು, ಅನಿಲ್ ಥ್ಯಾಂಕ್ ಯು, ನಟರಾಜ್ ಗೌಡ್ರ ಥ್ಯಾಂಕ್ ಯು. ನೋಡಿ, ಈ ಕೊಲೆಗಳು ಯಾರ ಮನೆಯಲ್ಲೂ ಅದನ್ನು ಕಳ್ಕೊಂಡಿರ್ತಕ್ಕಂಥವ್ರಿಗೆ ಅದರ ನೋವು ಗೊತ್ತಿರುತ್ತೆ. ಯಾವುದೇ ಮನೆಯಲ್ಲಿ ಈ ಥರದ ಕೊಲೆಗಳಾಗಬಾರ್ದು. ಮನೆಯ ದೀಪ ಆರು ಹೋಗಬಾರ್ದು, ಮನೆಯ ಆಧಾರ ಸ್ತಂಭಗಳು ಆರು ಹೋಗಬಾರ್ದು.